ಏನಕ್ಕೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ ಅಂದರೆ, ಇದು ಕಾಟೇರಮ್ಮನ ದೇವಸ್ಥಾನದ ಒಂದು ಹಳೇ ವಿಡಿಯೋ. ಈ ವಿಡಿಯೋದಲ್ಲಿ ಏನೋ ಇದ್ದರೆ, ತಪ್ಪು ಇದ್ದರೆ ನಮ್ಮನ್ನು ಕ್ಷಮಿಸ್ಬಿಡಿ. ಈ ವಿಡಿಯೋ ನಾನು ತುಂಬ ದಿನ ಆಯಿತು ಇದು ಡೌನ್ಲೋಡ್ ಮಾಡಬೇಕು ಮತ್ತು ಅಪ್ಲೋಡ್ ಮಾಡಬೇಕು ಅಂತ ಮತ್ತೆ ಯೋಚನೆ ಮಾಡಿದೆ. ಈ ವಿಡಿಯೋದಲ್ಲಿ ನಾನು ಏನೂ ಮಾತಾಡಿಲ್ಲ, ಮತ್ತು ಹೆಂಗೆ ನಾನು ಇದನ್ನು ಡೌನ್ಲೋಡ್ ಮಾಡಲಿ ಅಂತ. ಕಾಟೇರಮ್ಮ ಒಂದು ಹಳೆಯ ವಿಡಿಯೋ ಇದು, ನೋಡ್ಕೊಂಬನ್ನಿ. ನಾನು ಯಾವಾಗ ಹಳೆಯದಿಂದ ಹೋಗ್ತಾ ಇದ್ದೀನಿ, ಇವಾಗಲ್ಲ. ನಾನು ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಸುಮಾರು ತಿಂಗಳ ಗಂಟೆಯಿಂದ ಹೋಗ್ತಾಯಿದ್ದೀನಿ. ಅಂದರೆ ಕೊರೋನಾ ಆದಮೇಲಿಂದೇ ಹೋಗ್ತಾ ಇದ್ದೀನಿ. ಆವಾಗೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಟೈಮ್ ಇತ್ತಿಲ್ಲ. ನಾವು ಈ ಥರ ವೀಡಿಯೋ ಮಾಡಿಬಿಟ್ಟು ಏನು ಮಾಡ್ತೀವಿ ಅಂತ ಯೋಚನೆ ಮಾಡ್ದೆ. ಆಮೇಲೆ ಆ ಅಮ್ಮನ್ನೇ ನೋಡಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಇವತ್ತು ಯೂಟ್ಯೂಬ್ ಚಾನಲೇ ಓಪನ್ ಮಾಡಿಬಿಟ್ಟಿದ್ದೀನಿ ಆ ಅಮ್ಮನ ನೋಡಿ. ಒಂದು ಹಳೇ ವೀಡಿಯೋ ಇದ್ದರೆ, ಆ ವೀಡಿಯೋದಲ್ಲಿ ಏನಾದ್ರು ತಪ್ಪಿದ್ರೆ ನಮ್ಮನ್ನು ಕ್ಷಮಿಸಿ ಅಂತ ಹೇಳ್ತೀನಿ. ನಿಮ್ಮ ಮನೇಲಿ ಒಬ್ಬ ತಮ್ಮನಾಗಿ ಕೇಳ್ಕೊಳ್ತೀನಿ, ಏನಾದರೂ ಮಾತಾಡಿದ್ದು ತಪ್ಪಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಈ ವಿಡಿಯೋ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಅವಾಗಿರೋ ಕಾಟೇರಮ್ಮನ ದೇವಸ್ಥಾನಗೂ ಇವಾಗಿರೋ ಕಾಟೇರಮ್ಮನ ದೇವಸ್ಥಾನ ಏನು ವ್ಯತ್ಯಾಸ ಇದೆ ಅಂತ ನಿಮಗೇ ಗೊತ್ತಾಯ್ತದೆ. ಒಂದು 7-8 ದಿನ ಮುಂಚೆ ಒಂದು ವೀಡಿಯೋ ಹಾಕಿದ್ದೆ, ಆ ವಿಡಿಯೋನೂ ನೋಡಿ ಎಷ್ಟು ರಶ್ ಆಗ್ತೈತಿ. ಆವಾಗ ರಶ್ ಕಮ್ಮಿ ಇದೆ. ನೀವೊಂದು ಸಲ ನೋಡ್ಕೊಂಬನ್ನಿ, ನಿಮಗೇ ಗೊತ್ತಾಯ್ತೆ. ಏನು ಕೇಳಿ